ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ತಮ್ಮ ಹೆಸರು ಸರ್? ಸರ್ ರವಿ ಎಂದು. ರವಿ ಅಂದ್ಬಿಟ್ಟು. ಸರ್ ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀರಾ ಸರ್? ಸರ್ ನಾನು ಕಾರಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀನಿ. ಹಾಂ ಸರ್. ನಮ್ಮದು ಎಮ್ರಳ್ಳಿ. ನಮ್ಮ ವ್ಯಾಪ್ತಿಗೆ ಎಮ್ರಳ್ಳಿ ಕ್ಷೇತ್ರ ಆಗಿದೆ. 4 ಜನ ಸದಸ್ಯರಿದ್ದೀವಿ ನಾವು. ನಾವೊಬ್ಬರಾಗಿದ್ದೀರಿ ರವಿ ಅಂತ ಅಂದ್ಬಿಟ್ಟು. ಇನ್ನೊಬ್ಬರು ನಮ್ಮೂರಿನವರೇ ಸುರೇಶ್ ಅಂದ್ಬಿಟ್ಟು. ಇನ್ನೊಬ್ಬರು SC ಸದಸ್ಯರಾಗಿದ್ದಾರೆ ಸರೋಜಮ್ಮ. ಇನ್ನೊಬ್ಬರು ದಾಸಹಳ್ಳಿಯವರು ಇದು ಅನಿತಮ್ಮ ಅಂತ. ಯಾವ ಪಕ್ಷಿಗೆ ತಮ್ಮನ್ನು ತಾವು ಗುರುತಿಸ್ಕೊತಾ ಇದ್ದೀರಾ ಸರ್? ಸರ್ ನಾವು JDS ಇಂದ ಗುರುತಿಸ್ಕೊಂಡಿದ್ದೀರಿ. JDS ಇಂದ ಗುರುತಿಸ್ಕೊತಾ ಇದ್ದೀರಾ ಸರ್? ಸರ್ ಈ ಬಾರಿ ಎಲೆಕ್ಷನ್ ತಮಗೆ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್? ಸರ್ ನನಗೆ 875 ಓಟ್ ಬಂದಿತ್ತು. ಅದರಲ್ಲಿ ಎಷ್ಟು ಲೀಡಿಂದ ಗೆದ್ದಿದ್ದೀರಾ ಸರ್? ಲೀಡಿಂಗು 500 ಚಿಲ್ಲರೆ ಓಟಲ್ಲಿ ಲೀಡಿಂಗ್ ಅಂತ ಗೆದ್ದಿದ್ದು. ಹೇಗೆ ಅನಿಸ್ತೀಯಾ ಸರ್? 2ನೇ ಬಾರಿ ಗೆದ್ದೀರಾ, ಅಧ್ಯಕ್ಷರು ಕೂಡ ಆಗಿದ್ರಿ, ಹೇಗೆ ಅನಿಸ್ತೀಯಾ ಸರ್? ನಮಗಂತೂ ಇದರಲ್ಲಿ ತುಂಬ ಸಂತೋಷ ಆಗ್ತದೆ. ಯಾಕಂತಂದರೆ ಜನಸಾಮಾನ್ಯರು ಒಂದು ಸೇವೆ ಮಾಡೋದಂಗೆ ಆಗ್ತದೆ. ಊರಲ್ಲಿ ಇದ್ಕೊಂಡೆ ಆ್ಯಕ್ಚುಲಿ ನಾವೊಬ್ಬ ವ್ಯವಸಾಯಗಾರ ಕುಟುಂಬದಿಂದ ಬಂದಿರೋದು. ಬಟ್ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಜನಗಳ ಒಂದು ಸೇವೆ ಮಾಡ್ಕೊಂಡು ಊರನ್ನ ಒಂದು ಒಳ್ಳೆ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಸರ್ ಒಂದೇ ಸಾರಿ ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ. ಹಂತವಾಗಿ ಮ್ಯಾಕ್ಸಿಮಮ್ ನಮ್ಮ ಕೈಲಾದ ಮಟ್ಟಿಗೆ ನಾವು ಇರೋಂಥ ಒಂದು ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಿದ್ದೀವಿ. ಆದರೂ ಸರ್ಕಾರ ಕೊಡೋಂಥ ಅನುದಾನಗಳು ಸಾಕಾಗ್ತಾ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿ ನಿಧಿ ಒಂದರಲ್ಲಿ ಕಂದಾಯ ಮತ್ತು ಸುತ್ತು ಆಗ್ತಕ್ಕಂಥ ಡೆವಲಪ್ಮೆಂಟಿಂಗ್ ಇದರಿಂದೆಲ್ಲ ಸ್ವಲ್ಪ ಕಂದಾಯ ನಾವು ವಸೂಲಿ ಮಾಡ್ಕೊಂಡು ಅದರಿಂದ ಸ್ವಲ್ಪ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ನಾವು. ಆದ್ರೂ ಫಸ್ಟ್ ಒಂದು 2000 ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ. 2000ರಲ್ಲಿ ಉಪಾಧ್ಯಕ್ಷ ಕೂಡ ಆಗಿದೆ. ಉಪಾಧ್ಯಕ್ಷ ಆಗಿ ಮತ್ತು ತದನಂತರ 2000 ಆವಾಗ ಒಂದು ಸಾಕಷ್ಟು ಒಂದು ಸಮುದಾಯ ಭವನ ನಮ್ಮ ಎಮ್ರಳ್ಳಿಯಲ್ಲಿ ಒಂದು ಸಮುದಾಯ ಭವನ ಒಂದು ಇದು ಮಾಡಿಸಿ ಕಾಂಕ್ರೀಟ್ ರಸ್ತೆ ಮತ್ತು ಮೇಸನ್ರಿ ಚರಂಡಿ ಮತ್ತು ವಿದ್ಯುತ್ ದೀಪ ಮತ್ತು ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಏನು ನಾವು ಯಾರೇ ಒಂದು ಪ್ರಜೆ ಬಂದು ಯಾರೇ ಒಬ್ಬ ಇವ್ರು ಬಂದು ನಮ್ಮ ಭೇಟಿ ಮಾಡಿದ್ರೆ ತಕ್ಷಣ ಇಮಿಡಿಯೇಟ್ಲಿ ನಾವು ಸ್ಪಂದಿಸ್ತೀವಿ. ಹಂಗಾಗ್ಬಿಟ್ಟು ನಾವು ರಾತ್ರಿ ಎಷ್ಟೊತ್ತನಾಗಲಿ ಬಂದು ಫೋನ್ ಮಾಡಿದ್ರು ರಿವೈಂಡರ್ ಅಂತಂದರೆ ನಾವು ಫೋನ್ ಮಾಡಿಬಿಟ್ಟು ಅಷ್ಟೊತ್ತಲ್ಲಿ ಅವ್ರ ಕಷ್ಟಿಗೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಆಗಿರಲಿ ಮತ್ತು ತಾಲೂಕು ಆಫೀಸ್ ಆಗಿರಲಿ ಮತ್ತು ವಿಧವಾ ವೇತನ ಮತ್ತು ಈ ಸಂದೇಶ ಸುರಕ್ಷಾ ಯೋಜನೆ ಮತ್ತು ತಿರ್ಗಾ ಪೂರ್ತಿ ಪಿಂಚಣಿ 60 ವರ್ಷ ಮೇಲ್ಪಟ್ಟು ಇಂಥವ್ರಿಗೆಲ್ಲ ಸುಮಾರು ಒಂದು 70ರಿಂದ 80 ಜನಕ್ಕೆ ಬರೀ ನಮ್ಮೂರಲ್ಲಿನೇ ಆ ಥರ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಸಾಮಾಜಿಕ ಸೇವೆ ಯಾರೇ ಬರಲಿ, ಏನೇ ಒಂದು ಕಾರ್ಯಕ್ರಮ ಒಂದು ಇದಕ್ಕಾಗಲಿ ಮತ್ತು ಒಂದು ಮದುವೆ ಸಮಾರಂಭಗಳಾಗಲಿ ಮತ್ತು ಸತ್ತರೆ ಬದುಕಿರೋ ಪ್ರತಿಯೊಂದು ವಿಚಾರಕ್ಕೂ ನಾವು ಸ್ಪಂದಿಸಿ ಅವರ ಒಂದು ಏನೋ ಅವರಿಗೆ ಕೊರತೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಭಾವನೆ ಇಟ್ಕೊಂಡು ಅವ್ರಿಗೆಲ್ಲ ಸ್ಪಂದಿಸಿದ್ದೀವಿ. ಅದೇ ರೀತಿ ಜನನೂ ರವಣ್ಣವ್ರು ಅಂತಂದರೆ ಇಲ್ಲಪ್ಪ ಯಾರು ಬೇಡ ರವಣ್ಣವ್ರನ್ನೇ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಹೋದ ಸಾರಿ ನಮ್ಮ ಊರಲ್ಲಿ ಯಾರೂ ನಮಗೆ ಆಪೋಸಿಟ್ ಆಗಲಿಲ್ಲ. ಆಮೇಲೆ ನಮ್ಮ ದಾಸಹಳ್ಳಿ ಕ್ಷೇತ್ರದಿಂದ ಒಬ್ಬರನ್ನ ನನ್ನ ಮೇಲೆ ಇದು ಮಾಡಿದರು. ಆದರೂ ನನ್ನ ವ್ಯಾಪ್ತಿ ಇದ್ರೂ ನಂದು 4 ಜನನೂ ನಾವು ಯಾರನ್ನ ಎಲೆಕ್ಟು ನಮ್ಮ ಜೊತೆಗೆ ಹಾಕ್ಕೊಂತೀರೋ ಅದು 4 ಜನನೂ ಗೆಲ್ಲಿಸ್ತದೆ. ಇನ್ನು ರವಣ್ಣವ್ರ ಸಿಂಡಿಕೇಟ್ ಇರಲಿ, ರವಣ್ಣವ್ರಿದ್ರೆ ಒಂದು ಒಳ್ಳೆ ಕೆಲಸಕಾರಿ ಆಗ್ತದೆ ಅಂತ ಅಂದ್ಬಿಟ್ಟು ನನ್ನ ಪಕ್ಕದ ದಾಸಹಳ್ಳಿನೂ ನಮಗೆ ತುಂಬ ಜಾಸ್ತಿ ಅವ್ಯವಸ್ಥಿತವಾಗಿತ್ತು. ರಸ್ತೆ ಮತ್ತು ಚರಂಡಿ ಇದೆಲ್ಲ ಇಲ್ದಿರ. ಬಟ್ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಮೊದಲನೇ ಅನುದಾನದಲ್ಲಿನೇ ದಾಸಹಳ್ಳಿಗೆ ಮತ್ತು ಎಮ್ರಳ್ಳಿಗೆ ಒಳ್ಳೆಯ ಒಂದು ಕಾಂಕ್ರೀಟ್ ರಸ್ತೆಗಳು ಮತ್ತು ಮೇಸನ್ರಿ ಚರಂಡೀಸು ಮತ್ತು ಈ ಥರ ಎಲ್ಲ ಪೂರ್ತಿ ಅಭಿವೃದ್ಧಿ ಮಾಡಿ ಒಂದು ಉತ್ತಮವಾದ ಸೇವೆ ಮಾಡಿ ನಮಗಂತೂ ಭಾಳ ಸಂತೋಷ ಆಗ್ತದೆ. ನಾವು ಅಧ್ಯಕ್ಷ ಆಗಿದ್ದಾಗ ಹೈಯರ್ ಎಜುಕೇಷನ್ಗೆ ಮತ್ತು ಯಾರೇ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೆಚ್ಚಿಗೆ ಯಾರು ಉನ್ನತವಾದ ಒಂದು ಎಜುಕೇಷನ್ಗೆ ಅಮೌಂಟು ನಮ್ಮ ಗ್ರಾಮ ಪಂಚಾಯತಿ ನಿಧಿಯಿಂದ ನಾವು ಅಧ್ಯಕ್ಷ ಆಗಿದ್ದಾಗ ಕೊಡಿಸ್ಕೊಟ್ಟಿದ್ದೀರಿ. ಮತ್ತು ಕಚ್ಚಾ ಮನೆಗಳು ತುಂಬ ನಿರ್ಗತಿಕರಿಗೆ ನಾವು ಗ್ರಾಮ ಒಂದು ಹಳ್ಳಿಯಲ್ಲಿ ಭೇಟಿ ಕೊಟ್ಟಾಗ ಅವರು ತುಂಬ ನಿರ್ಗತಿಕರಾಗಿರೋಂಥವ್ರಿಗೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ನಮ್ಮ ಪಂಚಾಯತಿ ನಿಧಿ ವರ್ಗ 1ರಿಂದ ಎಲ್ಲ ಬಂತು 22.5% 22.5 ಅನುದಾನದಲ್ಲಿ ಕೂಡ ಅಂಥವ್ರಿಗೂ ಕೂಡ ಕಚ್ಚಾ ಮನೆಗಳಿಗೆ 25,000 ರೂಪಾಯಿನ ವ್ಯವಸ್ಥೆ ಮಾಡಿದ್ದೀರಿ. ಈ ಥರ ತೃಪ್ತಿ ಅಂತೂ ನಮಗೆ ಭಾಳ ಇದೆ ಸರ್. ನಮಗೆ ಸಾಕು ಅನ್ಸೋದನ್ನು ಜನ ಬೇಡಪ್ಪ ನೀವೇ ಇರಬೇಕು ನೀವು ಮತ್ತೆ ಬಂದ್ರೇ ನಮಗೆಲ್ಲ ಊರು ನಮ್ಮ. ಆಮೇಲೆ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ಈ ಒಂದು ಗ್ರಾಮ ಪಂಚಾಯತಿ ಮತ್ತು 20 ವರ್ಷಗಳ ಸರ್ವೀಸಲ್ಲಿ 94ರಲ್ಲಿನೇ ನಾವು ಈ ಒಂದು ಇದಕ್ಕೆ ಬಂದರೆ ಆವಾಗಿಂದನೂ ನಾವು ಯಾವುದೇ ಒಂದು ಸ್ಟೇಷನ್ ಆಗಲಿ ಮತ್ತು ಒಂದು ಇದಕ್ಕಾಗಲಿ ಒಂದು ಕೇಸನ್ನ ನಾವು ಯಾವುದೇ ಒಂದು ಕೇಸ್ ಹಾಕ್ಸಿಲ್ಲ. ಯಾವುದೇ ನಮ್ಮ ಎಮ್ರಳ್ಳಿ ವಿಜಯಪುರ ನಮ್ಮದು ಇದು ಬರ್ತದೆ ಠಾಣೆ.
ಈ ಯಮರಳ್ಳಿ ಊರು ಅಂತಂದರೆ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಯಾಕಂದರೆ ಯಾವುದೇ ಒಂದು ಕೇಸು ಇನ್ನೊಂದು ಮತ್ತೊಂದು ಅತ್ಯಾಚಾರದಾಗಲಿ ಚೀಟ್ ಪದ್ಧತಿದಾಗಲಿ ಪ್ರತಿಯೊಂದು ಯಾವುದೇ ಒಂದು ಇದಿಲ್ದಂಗೆ ನಾವು ನೋಡ್ಕೊಂಡಿದ್ವಿ. ಏನೋ ಒಂದು ಸಮಸ್ಯೆ ಬಂದರೆ ಇಲ್ಲೇ ಕುದುರಿಸಿ ನಾವು ಚಿಕ್ಕವರಾದ್ರೂ ನಾವು ದೊಡ್ಡವ್ರಿಗೆಲ್ಲ ಫೋನ್ಗಳು ಮಾಡಿ ಕರೆಸ್ಕೊಂಬಿಟ್ಟು ಏನೇ ಆಗೋಂಥ ಒಂದು ಇದನ್ನೆಲ್ಲ ಇಲ್ಲೇ ಸಾಲ್ವ್ ಮಾಡಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಬಟ್ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ತುಂಬ ಆಸೆ ಇದೆ. ಬಟ್ ನೋಡೋಣ ಜನ ಏನು ಇಷ್ಟಪಡ್ತಾರೋ ಅದನ್ನು ಮಾಡಬೇಕನ್ನೋದು ನಮ್ಮ ಒಂದು ಆಸೆ ಇದೆ. ಅದೆಲ್ಲ ಜನಗಳಿಗೆ ತೀರ್ಮಾನ ಬಿಟ್ಟಿದ್ದು. ಒಟ್ಟಾರೆ ಹೇಳ್ಬೇಕು ಅಂದರೆ ತಮ್ಮ ಗ್ರಾಮನ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ತುಂಬ ಶ್ರಮ ಪಡ್ತಾ ಇದ್ದೀರಾ ಸರ್. ಹೌದು ಸರ್. ಸರ್ ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಏನಿಲ್ಲ ಸರ್, ಏನೋ ಒಂದು ಜನಕ್ಕೆ ಸೇವೆ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ನಾವು ಯಾವುದೇ ಒಂದು ಆಸೆ ಇಟ್ಕೊಂಡು ಬಂದಿಲ್ಲ. ಏನೋ ಒಂದು ಸೇವೆ ಮಾಡಬೇಕಂತ ಬಂದಿರೋದು, ಅದೇ ರೀತಿ ಸೇವೆ ಮಾಡ್ತಾ ಇದ್ರೆ ಬಿಟ್ಟರೆ ಇನ್ನು ಬೇರೆ ಯಾವುದೂ ಉದ್ದೇಶ ಇಲ್ಲ. ಸರ್ ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಇದ್ದಾರೆ ಸರ್? ಗುರುಗಳು ಅಂತಂದರೆ ನಮ್ಮ ಮುನೇಗೌಡರು ಅಂತಿದ್ದಾರೆ, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು. ನಾವು ಮೊದಲಿಂದನೂ ನಾವು ಅವರ ಜೊತೆಯಲ್ಲಿ ನಾವು ಇದು ಮಾಡ್ಕೊಂಡು ಬಂದಿದ್ದು. ಆಮೇಲೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ನಮ್ಮ ಭಾಗದ ಲೀಡ್ರು ಅವರು ಮತ್ತು ದೇವರಾಜ್ ಅಂತಂದ್ಬಿಟ್ಟು ಅವರಿಬ್ಬರು ಈಗ ನಮ್ಮ ಪಂಚಾಯತಿಯಲ್ಲೇ ಇಬ್ಬರು ಒಂಥರ ಎಡಕೈ ಬಲಕೈ ಅಂದ್ಕೊಂಡೆ ನಾವಿರೋದು. ಅವ್ರ ಸಾರಥ್ಯದಲ್ಲಿ ನಾವು ಎಲ್ಲ ಒಂದು ಇದು ಮಾಡ್ಕೊಂಡಿದ್ದೀವಿ. ನಮಗೆ ಗುರುಗಳು ಅಂತಂದರೆ ನಮ್ಮ ಮುನೇಗೌಡರು ಮತ್ತು ದೇವರಾಜ್ ಅವರು ಮತ್ತು ಇದು. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾನು ಈ ಸಂದರ್ಭದಲ್ಲಿ ಇವತ್ತೇನಾದರೂ ನಾನು ಈ ಮಟ್ಟಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮತ್ತು ಈ ಒಂದು ಇದಕ್ಕೆ ಬೆಳಿಬೇಕಂತಂದರೆ ಅವರ ಸರ್ಕಾರ ಮತ್ತು ಇದು ಯಾವುದೇ ಒಂದು ವಿಚಾರದಲ್ಲಿ ನಮ್ಮನ್ನು ಬಿಟ್ಟು ಏನು ಮಾಡ್ತಾ ಇರಲಿಲ್ಲ. ಏನೇ ಒಂದು ಕೋದ್ರು, ನೋಡಪ್ಪ ಯಮರಳ್ಳಿ ರವಿ ಇದ್ದಾರೆ, ಆ ರವಿ ಮುಖಾಂತರ ಬರ್ರಿ ಬೆಳಿಬೇಕಾದ್ರೆ ನಾವು ಒಂದಿಷ್ಟೆಲ್ಲ ಆಗ್ಬೇಕಂದ್ರೆ ಕಾರಣ ಅವರು. ಯಾಕಂತಂದರೆ ಪ್ರತಿಯೊಂದಕ್ಕೂ ನಮ್ಮ ಹೆಸರು ಹೇಳಿದಾಗ ಅವು ಬೇರೆ ಜನನೂ ನಮ್ಮ ಹತ್ರ ಬಂದು ಇದು ಮಾಡ್ತಾಯಿದ್ರು. ಹಂಗಾಗಿ ಆ ಒಂದು ಮುಖಾಂತರ ನಾನು ತುಂಬ ಹೆಮ್ಮೆ ಪಟ್ಕೊತೀವಿ. ನಾವೇನೇ ಒಂದು ಇವತ್ತು ಅಧ್ಯಕ್ಷನಾಗಬೇಕಾದ್ರೆ ಮತ್ತು ಪೂರ್ತಿ ಏನು ಈ ಒಂದು ಇದಕ್ಕೆಲ್ಲ ಒಂದು ಸಪೋರ್ಟಿಂಗ್ ಎಲ್ಲ ಅವ್ರದ್ದೇ. ಸರ್ ರಾಜಕೀಯ ಬಿಟ್ಟು ಬೇರೆ ಇನ್ಯಾವ ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಸರ್ ನಾನು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 97ರಲ್ಲಿ ಸದಸ್ಯನಾಗಿ ನಮ್ಮದು 72ರಲ್ಲಿ ನಮ್ಮೂರಲ್ಲಿ ಸಂಘ ಸ್ಥಾಪನೆ ಆಗಿತ್ತು. ಸಾಮಾನ್ಯ ನಾವು ಹುಟ್ಟೋವಂಥ ಸ್ಟೇಜಲ್ಲಿ ಆದ್ರೂ ಯಾವುದೇ ಒಂದು ಬಿಲ್ಡಿಂಗು ಮತ್ತು ಏನೂ ಇರಲಿಲ್ಲ. ನಾವು ಏನೋ ಒಂದು ಹಠ ಮಾಡ್ಕೊಂಡ್ರೆ ಏನಾದರೂ ಇಲ್ಲಿ ಡೈರಿ ಅಧ್ಯಕ್ಷನಾಗ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಉತ್ತಮವಾಗಿ ಒಂದು ಎಲ್ಲ ಒಳ್ಳೆ ಹಸುಗಳು ಕೊಡಿಸ್ಬೇಕು, ಸಾಮಾನ್ಯ ಗ್ರಾಮೀಣ ಪ್ರದೇಶದ ಜನತೆಗೆ ಏನೋ ಒಂದು ಸಾಧನೆ ಮಾಡ್ಬೇಕಂತಂದರೆ ನಾವು ಏನೂ ಮಾಡಿಲ್ಲ ಅನ್ನೋದು ಹೊರಗೆ ಬರಬಾರ್ದು ಅಂದ್ಬಿಟ್ಟು 97ನೇ ಇಸ್ವಿಯಲ್ಲಿ ನಾನು 7ನೇ ತಿಂಗಳಲ್ಲಿ ಅಧ್ಯಕ್ಷ, ಅದು 7/7/97ರಲ್ಲಿ. ಅದೇ 97ರಲ್ಲಿ ಅಧ್ಯಕ್ಷರಾಗಿ 91 ವರ್ಷಕ್ಕೆ ನಾನು ಬಿಲ್ಡಿಂಗ್, ನಮ್ಮಲ್ಲಿ ಅಮೌಂಟ್ ತುಂಬ ಕಮ್ಮಿ ಇತ್ತು, ನಾವು ಕೈಯಿಂದ ಹಾಕಿ ಜಿಲ್ಲಾ ಪಂಚಾಯತಿಯಿಂದ ಒಂದು 25,000 ತಗೊಂಡು ಒಂದು ಉಳಿದಿದ್ದು ನಾವು ಕೈಯಿಂದ ಹಾಕಿ ಮತ್ತೆ ನಾವು ವಾಪಸ್ ತಗೊಂಡು ಕೈಯಿಂದ ಹಾಕಿ ಅಂತಂದರೆ ನಾವೇನು ಇದು ಮಾಡಲಿಲ್ಲ. ಮತ್ತು ತಗೊಂಡು ಬಿಲ್ಡಿಂಗ್ ಕಟ್ಟಿ ಮತ್ತು SC/ST ಕಾರ್ಪೊರೇಷನ್ನಿಂದ ಹಸುಗಳನ್ನ ಕೊಡಿಸಿ ಮತ್ತು ಜನರಲ್ ಸಾಮಾನ್ಯ ವರ್ಗದವ್ರಿಗೆ ಹಸುಗಳು ಕೊಡಿಸಿ ಒಳ್ಳೆಯ ಒಂದು ಇದು ಮಾಡಿ ಆವಾಗಿಂದ 94ರಿಂದ ಈಗಲೂ ನಮ್ಮನ್ನು ಅಲ್ಲಿ ನೀವೊಬ್ಬರು ಇರಬೇಕು, ನೀವು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ, ಒಂದು ನಿಮ್ಮ ಹೆಸರಲ್ಲಿ ಒಳ್ಳೆ ಇದಾಗಿದೆ ಅಂತ ಅಂದ್ಬಿಟ್ಟು ನಾವು ಬೇಡ ಅಂದರೂ ನಮ್ಮದು ಇವಾಗ ಅಲ್ಲಿ ಒಂದು ಸದಸ್ಯನಾಗಿ ಇಟ್ಕೊಂಡಿದ್ದಾರೆ. ಒಂದು 2000ನೇ ಇಸ್ವಿಯಲ್ಲಿ ತಿಮ್ಮರಾಜಸ್ವಾಮಿ ಬೆಟ್ಟದ ಒಂದು ಜಾಸ್ತಿ ವರ್ಷಗಳು ನಮಗೆ ಅವಕಾಶ ಮಾಡಿದರು. ಅಲ್ಲಿ ಏನೋ ಇದಕ್ಕೆ ಟ್ರಸ್ಟಿಗೆ ಒಂದು ಸದಸ್ಯನ ಮಾಡಿಕೊಂಡು, ಬಟ್ ನಾವು ಸೇವೆ ಮಾಡೋದಕ್ಕೆ ನಮಗೆ ಸ್ವಲ್ಪ ಇದಿರಲಿಲ್ಲ. ನಾವೇ ಮೀಟಿಂಗ್ ಅದಕ್ಕೆ ಹೋಗಿದ್ರು, ನಾನೇ ಹೇಳಿದೆ ಬೇರೆ ಯಾರಿಗಾದ್ರೂ ಅವಕಾಶ ಮಾಡ್ಕೊಳ್ಳಿ, ನಮಗೆ ಬೇಡ ಅಂತೇಳಿ. ಅಷ್ಟು ಬಿಟ್ಟರೆ ನಾನು ಬೇರೆ ಇದನ್ನ ಗ್ರಾಮ ಪಂಚಾಯತಿಯಲ್ಲಿ 2000ನೇ ಇಸ್ವಿಯಿಂದ 2005 ಗಂಟೆ ನಾವಿದ್ದೆ, ಮತ್ತು 2005ರಿಂದ 10ರವರೆಗೂ ನಮ್ಮ ಮನೆಯವರಾಗಿದ್ದರು. ಈಗ ಮತ್ತೆ 2010ರಿಂದ ಮತ್ತೆ ನಾವು ಆಯ್ಕೆ ಆಗಿದ್ದೀವಿ. ಸರ್ ತಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗೆಲ್ಲಿಸೋಂಥ ಜನತೆನೇ ಕಾರಣ ಸರ್. ಹೌದೌದು. ಈ ಸಂದರ್ಭದಲ್ಲಿ ನಾವು 24x7 ಕರ್ನಾಟಕ.com ಮುಖಾಂತರವಾಗಿ ಅವ್ರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಇವತ್ತು ಏನೇ ಹೇಳ್ಬೇಕಂತಂದರೆ ಇವತ್ತು ಸಿಕ್ಕಿರೋಂಥ ಸ್ಫೂರ್ತಿ ಮತ್ತು ಇವತ್ತು ನಾವು ಬೆಳೀಬೇಕಾದ್ರೆ ಒಂದು ಎಲ್ಲ ಇದಕ್ಕೂ ನಮ್ಮ ಊರು ಜನತೆ ಮತ್ತು ಈ ದಾಸರಳ್ಳಿ 2 ಊರಿನ ಜನತೆಗೆ ನಾವು ಎಷ್ಟು ಅಭಿನಂದಿಸಿದ್ರು ಸಾರ್ದು. ಇವತ್ತು ನಮ್ಮ ದೇಹ ಮತ್ತು ನಮ್ಮ ಪ್ರಾಣ, ನಮ್ಮ ಉಸಿರಿರೋ ತನಕ ಅವರು ಋಣ ತೀರಿಸ್ತೀನಿ ಬಿಟ್ಟರೆ ಬೇರೆ ಇನ್ನೇನು ನಾವು ಇದು ಮಾಡಲ್ಲ. ತುಂಬ ಧನ್ಯವಾದಗಳನ್ನ ಹೇಳ್ತೀನಿ, ತುಂಬ ಸಂತೋಷ ಪಡ್ತೀನಿ ನಾನು. ಸರ್ ಇದೇ ರೀತಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ಮಾಡಿಸ್ತಾ ಇರಿ ಸರ್ ಅಂತ ಹೇಳ್ತಾ ಇಷ್ಟೊತ್ತುಗಳು ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.